ಇವತ್ತಂತೂ ಬಿಜೆಪಿ ಪಾಳ್ಯದಲ್ಲಿ ತುಂಬಾ ಬ್ಯುಸಿ ದಿನ. ಮೇಲಿಂದ ಮೇಲೆ ಸಭೆಗಳು ನಡೀತಾ ಇದೆ. ಈ ನಡುವೆ ಡಿಸೆಂಬರ್ 7ರ ನಂತರವೇ ಯತ್ನಾಳ್ ಉಚ್ಚಾಟನೆ ಭವಿಷ್ಯ ನಿರ್ಧಾರ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಯಾಕೆಂದರೆ ಇವತ್ತಿನ ಬಿಜೆಪಿ ಸಭೆಗಳೇನು ನಡೀತು, ತರುಣ್ ಚುಗ್ ನೇತೃತ್ವದಲ್ಲಿ ಯಾವುದೇ ನಿರ್ಣಯ ತಗೊಂಡಿಲ್ಲ. ಸಂಘಟನಾತ್ಮಕವಾಗಿ ಕೆಲವು ವಿಚಾರಗಳನ್ನು ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ನೇತೃತ್ವದಲ್ಲಿ ಇವತ್ತು ಸಭೆ ಆಯಿತು. ಸಭೆಯಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಒತ್ತಾಯ ಕೇಳಿಬಂತು. ಅದಕ್ಕೆ ಅವರು ಡಿಸೆಂಬರ್ 7ನೇ ತಾರೀಕು ಕೋರ್ ಕಮಿಟಿ ಸಭೆ ಇದೆಯಲ್ಲ, ಅಲ್ಲಿ ಚರ್ಚಿಸೋಣ. ಇವತ್ತಿನ ಸಭೆ ಪಕ್ಷ ಸಂಘಟನೆಗೆ ಮಾತ್ರ ಸೀಮಿತ ಅಂತ ತರುಣ್ ಚುಗ್ ಅವರು ಹೇಳಿದ್ದಾರೆ. ಅವರಿಗೆ ಹೈಕಮಾಂಡ್ನಿಂದ ಕೆಲವು ಡೈರೆಕ್ಷನ್ಸ್ ಇರುತ್ತೆ. ನೀವು ಇವತ್ತು ಹೋದಾಗ ಏನು ಮಾಡಬೇಕು, ಯಾವ ರೀತಿ ಸಭೆ ಮಾಡಬೇಕು. ಯಾಕೆಂದರೆ ಇಲ್ಲಿ ಸದಸ್ಯತ್ವ ಅಭಿಯಾನ ಎಲ್ಲ ಮಾಡಿದ್ರಲ್ಲ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರು ಶಾಸಕರ ಜೊತೆ ಸಭೆ, ಹಿರಿಯರ ಜೊತೆ ಸಭೆ ಅದನ್ನು ಮಾಡಿದ್ದಾರೆ ಹೊರತು ಯಾವುದೇ ತೀರ್ಮಾನವನ್ನು ಇವತ್ತು ತೆಗೆದುಕೊಳ್ಳೋದಕ್ಕೆ ಆಗಿಲ್ಲ. ಸಂಘಟನಾ ಪರ್ವದ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ತರುಣ್ ಚುಗ್ಜಿ ಅವರು, ರಾಜ್ಯದ ಸಹ ಉಸ್ತುವಾರಿಗಳು ಸುಧಾಕರ್ ರೆಡ್ಡಿ ಅವರು ಮತ್ತು ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ರಾಧಾಕೃಷ್ಣನ್ ಅವರು, 3 ಹಿರಿಯ ನಾಯಕರು ಇವತ್ತು ಬೆಂಗಳೂರಿಗೆ ಬಂದು ಬೆಳಗ್ಗೆಯಿಂದ ಸುಮಾರು 4-4.5 ತಾಸುಗಳ ಕಾಲ ಸಕ್ರಿಯ ಸದಸ್ಯತ್ವವನ್ನು ಮುಂದುವರಿಸ್ತಕ್ಕಂಥದ್ದು, ಬೂತ್ ಸಮಿತಿಗಳ ರಚನೆ, ಮುಂದಿನ ದಿನಗಳಲ್ಲಿ ಮಂಡಲ ಸಮಿತಿಗಳನ್ನು ರಚನೆ, ಈ ಎಲ್ಲ ವಿಚಾರವಾಗಿ ಸಮಗ್ರವಾಗಿ ಚರ್ಚೆನ ಮಾಡಿದ್ದಾರೆ. ನಮಗೆ ಸಲಹೆಗಳನ್ನು ಕೂಡ ನೀಡಿದ್ದಾರೆ, ಯಾವ ರೀತಿ ಸಂಘಟನಾ ಪರ್ವನ ಯಶಸ್ವಿಯಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ತದನಂತರದಲ್ಲಿ ಇವತ್ತು ನಮ್ದೆಲ್ಲ ಚರ್ಚೆ ನಡೆದಿರುವಂಥದ್ದು ಪಾರ್ಟಿಯ ಸಂಘಟನೆಗಳು ಮಾತ್ರ, ಬೇರೆ ಯಾವುದೇ ವಿಚಾರ ಇಲ್ಲಿ ಚರ್ಚೆಗೆ ಬಂದಿಲ್ಲ. ನಮ್ಮ ಪಾರ್ಟಿ ಒಟ್ಟಾಗಿದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯನ ನಮ್ಮ ಕೇಂದ್ರದ ನಾಯಕರು ಹೇಳಿದರೆ, 3-4 ವಿಚಾರಗಳಲ್ಲಿ 3-4 ದಿನದಲ್ಲಿ ಎಲ್ಲ ಸುಖಾಂತಿ ಆಗುತ್ತೆ. ಬೇರೆದ್ರ ಬಗ್ಗೆ ನಾನು ಮಾತಾಡಲ್ಲ. ನಮ್ಮ ಪಾರ್ಟಿ ಬಗ್ಗೆ, ಪಾರ್ಟಿ ನಾವೆಲ್ಲ ಒಟ್ಟಾಗಿದ್ದೀರಿ, ಒಟ್ಟಾಗಿ ಹೋಗ್ತೀರಿ ಅಷ್ಟೇ, ಬೇರೆ ವಿಚಾರ ಇಲ್ಲ. ಕೇಂದ್ರದ ನಾಯಕರು ಅವೆಲ್ಲ ಸರಿ ಮಾಡುವಂಥ ಶಕ್ತಿ ಇದೆ. ನಮ್ಮ ಕೇಂದ್ರದ ನಾಯಕತ್ವಕ್ಕೆ ಆ ಶಕ್ತಿ ಇದೆ, ಅದನ್ನು ಮಾಡ್ತಾರೆ. ನಮಗೂ ತಾಳ್ಮೆ ಬೇಕು, ತಾಳ್ಮೆ ಎಲ್ಲದಕ್ಕೂ ತಾಳ್ಮೆ ಬೇಕು. ಈಗೇನು ಯಾವುದು ಎಲೆಕ್ಷನ್ ಇಲ್ಲ, ತಾಳ್ಮೆ ಇರಬೇಕು ಅಂತ ಹೇಳಿದ್ದಾರೆ, ತಾಳ್ಮೆ ಇರ್ತದೆ. ಇವತ್ತು ನಮ್ದೆಲ್ಲ ಚರ್ಚೆ ನಡೆದಿರುವಂಥದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೋತೀನಿ. ಎಸ್ ಮಸೂದ್, ಇವತ್ತು ಹಾಗಾದರೆ ಬೆಳಗ್ಗೆಯಿಂದ 4-5 ಗಂಟೆಗಳ ನಿರಂತರ ಸಭೆ ಆಯ್ತಲ್ಲ, ಈ ಸಭೆಯಲ್ಲಿ ಕೇವಲ ಉಚ್ಚಾಟನೆಗೆ ಆಗ್ರಹ ಕೇಳಿ ಬಂದಿದ್ದು ಮಾತ್ರನಾ, ಅಥವಾ ಏನಾದರೂ ಒಂದಷ್ಟು ಚರ್ಚೆಗಳಾಯ್ತಾ ಈ ವಿಚಾರದಲ್ಲಿ? ಕೇವಲ ಸಂಘಟನೆಗೆ ಮಾತ್ರ ಒತ್ತು ಕೊಡಲಾಯ್ತಾ ಅಂತ? ಅರವಿಂದ್, ಮುಖ್ಯವಾಗಿ ತರುಣ್ ಚುಗ್ ಅವರ ನೇತೃತ್ವದಲ್ಲಿ 2 ಸಭೆ ಆಯಿತು. ಒಂದು, ಸಂಘಟನೆ ಸಂಬಂಧಪಟ್ಟಂತೆ ಶಾಸಕರು, ಮಾಜಿ ಶಾಸಕರು, ಜಿಲ್ಲಾಧ್ಯಕ್ಷರುಗಳು, ಜಿಲ್ಲಾ ಸಮಿತಿ, ಮಂಡಲ ಸಮಿತಿ, ಅದರ ಪ್ರಮುಖರು, ಒಟ್ಟಾರೆಯಾಗಿ ಒಂದು 50-60 ಜನ ಪ್ರಮುಖರ ಜೊತೆ ಚರ್ಚೆ ಆಯಿತು. ಅಲ್ಲಿ ಪ್ರಮುಖ ನಾಯಕರು ಕೂಡ ಆ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಅದೇ ಮೊದಲ ಸಭೆ. ಆ ಮೊದಲ ಸಭೆಯಲ್ಲೇ ಯತ್ನಾಳ್ ಉಚ್ಚಾಟನೆಗೆ ಆಗ್ರಹ ಕೇಳಿ ಬಂತು. ಬಹುತೇಕ ಎಲ್ಲರೂ ಕೂಡ ಯತ್ನಾಳ್ ಅವರ ವಿರುದ್ಧ ಕ್ರಮ ತೆಗೆದುಕೋಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ರು. ಆ ಸಂದರ್ಭದಲ್ಲೇ ಚುಗ್ ಅವರು ಕೂಡ, ಇದು ಸಂಘಟನೆ ಸಭೆ, ನಾನು ಎಲ್ಲವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರ್ತೇನೆ, ಹೈಕಮಾಂಡ್ ಅವರು ಮುಂದಿನ ಕ್ರಮ ನೋಡ್ಕೋತಾರೆ, ಆದರೆ ಇಲ್ಲಿ ಸಂಘಟನೆ ಬಗ್ಗೆ ಮಾತ್ರ ಮಾತನಾಡಿ ಅದಕ್ಕಷ್ಟೇ ಈ ಸಭೆ ಸೀಮಿತ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ರು. ಅದಾದ ನಂತರ ಕೋರ್ ಕಮಿಟಿ ಸಭೆ ಆಯಿತು. ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ನಿಮ್ಮ ಭಿನ್ನಮತ, ಪಕ್ಷದೊಳಗಿನ ಆಂತರಿಕ ಕಚ್ಚಾಟ, ಚುನಾವಣಾ ಸೋಲು, ಏನೇ ವಿಚಾರ ಇರಲಿ ಎಲ್ಲವೂ ಕೂಡ ಡಿಸೆಂಬರ್ 7ನೇ ತಾರೀಕು ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಅವತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಬರ್ತಾರೆ. ಅವರ ಮುಂದೆ ಅಲ್ಲಿ ಸಭೆ ಚರ್ಚೆ ಮಾಡಿ ಅನ್ನುವಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಆದರೆ 2 ಸಭೆಗಳಲ್ಲೂ ಕೂಡ ಪ್ರಸ್ತಾಪ ಆಗಿದೆ, ಆದರೆ ಯಾವುದೇ ಗಂಭೀರ ಚರ್ಚೆ ಆಗಲಿಲ್ಲ, ಯಾವುದೇ ನಿರ್ಣಯ ಕೂಡ ಆಗಲಿಲ್ಲ. ಒಂದು ರೀತಿಯಲ್ಲಿ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದಾರೆ, ಅವರ ಭಾವನೆಗಳನ್ನ ತಿಳ್ಕೊಂಡಿದ್ದಾರೆ. ಹೈಕಮಾಂಡ್ ಗಮನಕ್ಕೆ ತರ್ತೇನೆ ಅಂತ ತರುಣ್ ಚುಗ್ ಹೇಳಿ ಈಗಷ್ಟೇ ದೆಹಲಿಗೆ ಹೊರಟಿರುವಂಥದ್ದು. ಈಗ ಹೈಕಮಾಂಡ್ ಗಮನಕ್ಕೆ ಎಲ್ಲವೂ ಕೂಡ ಹೋಗಿದೆ. ಆ ಭಾಗವಾಗಿಯೇ ಶೋಕಾಸ್ ನೋಟಿಸ್ ಬಂದಿರುವಂಥದ್ದು. ಸಸ್ಪೆನ್ಸ್ ಇರುವಂಥದ್ದು ಡಿಸೆಂಬರ್ 7ನೇ ತಾರೀಕು ನಡೀತಾ ಇರುವಂತಹ ಕೋರ್ ಕಮಿಟಿ ಸಭೆ. ಅವತ್ತು ಖುದ್ದಾಗಿ ಯಡಿಯೂರಪ್ಪನವರು, ವಿಜೇಂದ್ರ ಅವರೇ ಯತ್ನಾಳ್ ಸಂಬಂಧಪಟ್ಟಂತ ವಿಚಾರವನ್ನು ಪ್ರಸ್ತಾಪ ಮಾಡಿ ಮಾತನಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಸಮ್ಮುಖದಲ್ಲೇ ಯತ್ನಾಳ್ ಅವರ ವಿಚಾರದಲ್ಲಿ ಏನಾದರೂ ಒಂದು ಖಡಕ್ ತೀರ್ಮಾನ ತೆಗೆದುಕೋಬೇಕನ್ನುವಂತಹ ಒತ್ತಾಯವನ್ನು ಕೂಡ ಮಾಡ್ತಾರೆ. ಇದಷ್ಟೇ ಅಲ್ಲ, ಕೋರ್ ಕಮಿಟಿ ಸದಸ್ಯರ ಜೊತೆ ಚರ್ಚೆ ಮಾಡಿ ಒಂದು ಶಿಫಾರಸನ್ನ ರಾಜ್ಯ ಬಿಜೆಪಿಯಿಂದ ಹೈಕಮಾಂಡ್ಗೆ ರವಾನೆ ಮಾಡುವ ಸಂಬಂಧಪಟ್ಟಂತೆ ಕೂಡ ಮಹತ್ವದ ಚರ್ಚೆ ಆಗುತ್ತೆ. ಹಾಗಾಗಿ ಕೋರ್ ಕಮಿಟಿ 7ನೇ ತಾರೀಕು ನಡೆಯುತ್ತೆ, ಅದು ಬಹಳ ಮಹತ್ವ ಪಡ್ಕೊಂಡಿದೆ. ಕುತೂಹಲ ಕೂಡ ಮೂಡಿಸಿರುವಂಥದ್ದು. ಕೋರ್ ಕಮಿಟಿ ಸಭೆನೇ ಶಿಫಾರಸು ಮಾಡಿದ ಮೇಲೆ ಹೈಕಮಾಂಡ್ ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಸೂದ್. ಒಟ್ಟಾರೆ ಇವತ್ತು ಏನೋ ಕೆಲವರೆಲ್ಲ ತುಂಬ ಆಸೆ ಇಟ್ಕೊಂಡಿದ್ದರು ಅನಿಸುತ್ತೆ, ಅದು ಯಾವುದಕ್ಕೂ ತರುಣ್ ಚುಗ್ ಅವರು ಅವಕಾಶ ಕೊಟ್ಟಿಲ್ಲ. ಪಕ್ಷದ ಸಂಘಟನೆಗೆ ಒತ್ತು ಕೊಟ್ಟು ಸಭೆಯನ್ನು ನಡೆಸಿದ್ದಾರೆ.